ದ ಬ್ರ್ಯಾಂಡ್ ಆಫ್ ಇಂಡಿಯಾ, ಜೆಂಟಲ್ಮೆನ್, ಸಂವಿಧಾನ ಶಿಲ್ಪಿ, ದಲಿತೋದ್ಧಾರಕ, ಭಾರತ ರತ್ನ ಬಾಬಾ ಸಾಹೇಬ್ ಅಂಬೇಡ್ಕರ್. ಹೌದು, ಈ ದೇಶಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅದೆಷ್ಟು ಮುಖ್ಯ ಅಂತಂದರೆ ಅವರಿಲ್ಲದೆ ಭಾರತ ದೇಶದ ಪ್ರಸ್ತುತ ಆಡಳಿತವನ್ನು ನಾವು ಊಹಿಸಿಕೊಳ್ಳಲು ಸಾಧ್ಯವಿಲ್ಲ. ಹೌದು, ಭಾರತ ದೇಶದಲ್ಲಿ ಈ ದೇಶದ ಆಡಳಿತಾತ್ಮಕ ರೂಪರೇಷೆಗಳನ್ನು, ಈ ದೇಶದ ತತ್ವವನ್ನು, ಈ ದೇಶದ ಆರ್ಥಿಕತೆಯನ್ನು ಬಲಾಢ್ಯವಾಗಿ ಇವತ್ತೇನಾದರೂ ಕಟ್ಟಿದೆ ಎಂದರೆ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಬ್ಬರು ಕಾರಣ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ದಲಿತ ಕುಟುಂಬದಲ್ಲಿ ಜನಿಸಿರತಕ್ಕಂತಹ ವ್ಯಕ್ತಿ. ಅವರ ಹುಟ್ಟಿನಿಂದ ಸಾವಿನವರೆಗೂ ಕೂಡ ಅವರನ್ನು ಈ ಸಮಾಜ ಬಹಳ ರೂಢವಾಗಿ ಕೆಟ್ಟದಾಗಿ ನಡೆಸಿಕೊಂಡಿದೆ. ಹುಟ್ಟಿದಾಗ ಕಂಡ ಅವಮಾನ, ಅಪಮಾನ, ಸಮಾಜದ ಕೆಡಕುಗಳನ್ನು ಅನುಭವಿಸಿರುವಂತಹ ವ್ಯಕ್ತಿ ಅಂತಿಮ ದಿನದಿಂದ ಇವತ್ತಿನವರೆಗೂ ಕೂಡ ಅಂಬೇಡ್ಕರ್ ಒಂದಲ್ಲ ಒಂದು ದೋಷಾರೋಪಣೆಗಳಿಗೆ ಗುರಿಯಾಗುತ್ತಿದ್ದಾರೆ. ಹೌದು, ಅದೇನೇ ಇರಲಿ, ಭಾರತ ದೇಶದಲ್ಲಿ ಇವತ್ತಿನ ಆಡಳಿತಾತ್ಮಕ ರೂಪರೇಷೆಗಳಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಷ್ಟು ದೊಡ್ಡ ಕೊಡುಗೆಯನ್ನು ಮತ್ತಾರು ಕೊಟ್ಟಿಲ್ಲ ಎಂದರೆ ತಪ್ಪಾಗಲಿಕ್ಕಿಲ್ಲ. ಇವರ ಅಜ್ಜನ ಕಾಲದಿಂದಲೂ ಭಾರತೀಯ ಸೇನೆಯಲ್ಲಿ ಗುರುತು ಮಾಡಿಕೊಂಡಿತ್ತು ಇವರ ಒಂದು ಕುಟುಂಬ. ಇವರ ಅಜ್ಜ ಹವಾಲ್ದಾರನಾಗಿ, ನಂತರ ಇವರ ತಂದೆಯೂ ಕೂಡ ಸೇನೆಯಲ್ಲಿ ಇರುವಂತಹ ವ್ಯಕ್ತಿ. ಸಹಜವಾಗಿ ಮಿಲಿಟರಿ ಕ್ಯಾಂಪ್ನಲ್ಲಿರತಕ್ಕಂತಹ ಮಕ್ಕಳಿಗೆ ಶಿಕ್ಷಣವನ್ನು ಪಡೆಯುವಂತಹ ಭಾಗ್ಯ ಸಿಗುತ್ತೆ ಬ್ರಿಟಿಷ್ ಸರ್ಕಾರದಿಂದ. ಆ ಮೂಲಕ ಭಾರತ ದೇಶದ ದಲಿತೋದ್ಧಾರಕರಾಗಿ, ದಲಿತ ಸಮುದಾಯದಲ್ಲಿ ಹುಟ್ಟಿರ್ತಕ್ಕಂತಹ ಇವರುಗಳು ಶಿಕ್ಷಣವನ್ನು ಪಡೆದುಕೊಳ್ಳುತ್ತಾ ಹೋಗುತ್ತಾರೆ. ಎಲ್ಪಿನ್ಸ್ಟನ್ ಸ್ಕೂಲಲ್ಲಿ ಶಿಕ್ಷಣವನ್ನು ಆರಂಭಿಸಿರತಕ್ಕಂಥ ವ್ಯಕ್ತಿ, ಮೊಟ್ಟ ಮೊದಲ ಬಾರಿಗೆ ಮೆಟ್ರಿಕ್ಯುಲೇಷನ್ ಪಾಸ್ ಆದಂತಹ ಮೊದಲ ವ್ಯಕ್ತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಇವತ್ತಿನ ಕಾಲಘಟ್ಟಕ್ಕೆ ನಾವು ಇಲ್ಲೇ ದೆಹಲಿನೋ ಬೆಂಗಳೂರೋ ಎಲ್ಲೋ ಹೋಗಲಿಕ್ಕೆ ಆಗದಂಥ ಸಂದರ್ಭದಲ್ಲಿ ಆ ಕಾಲಘಟ್ಟದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಂಗ್ಲೆಂಡ್ ಮತ್ತು ಅಮೆರಿಕಾದಂತಹ ಹೊರದೇಶದಲ್ಲಿ ಹೋಗಿ ವಿದ್ಯಾಭ್ಯಾಸ ಮಾಡಿದರು. ಅದು ಎಷ್ಟು ಕಡು ಬಡತನ, ಸಮಸ್ಯೆಯ ಸಾಗರದಲ್ಲಿ ಓದಿರತಕ್ಕಂಥ ವ್ಯಕ್ತಿ. ಈ ರೀತಿಯಾಗಿ ಓದಿ ಅವರು ಅರ್ಥಶಾಸ್ತ್ರವನ್ನು, ಕಾನೂನನ್ನು, ಜೊತೆಗೆ ಸಂವಿಧಾನವನ್ನು ತಯಾರು ಮಾಡುವುದರಲ್ಲಿ ಅದ್ಭುತವಾದಂತಹ ಸ್ಥಾನಮಾನ ಇದೆ. ನಾವೆಲ್ಲರೂ ನೋಡಿದಾಗ ಭಾರತದ ಸಂವಿಧಾನವನ್ನು ಬರೆದವರು ಯಾರು ಎಂದಾಗ ಸಹಜವಾಗಿ ಅಂಬೇಡ್ಕರ್ ಅವರ ಹೆಸರನ್ನು ಹೇಳಿದ್ದೇವೆ. ಸಹಜವಾಗಿ ಡಾಕ್ಟರ್ ಅಂಬೇಡ್ಕರ್ ಒಬ್ಬರೇ ಬರೀಲಿಲ್ಲ, ಅಲ್ಲಿ 389 ಜನ ಸದಸ್ಯರಿದ್ದರು. ಅದರಲ್ಲೆಲ್ಲರ ತೂಕ ಒಂದಾದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ತೂಕ ಮತ್ತೊಂದಾಗಿತ್ತು. ಏಕೆಂದರೆ ಸಂವಿಧಾನದ ಕರಡು ಸಂವಿಧಾನವನ್ನು ರಚಿಸುವಲ್ಲಿ ಇವರು ಅಧ್ಯಕ್ಷರಾಗಿ ಕೆಲಸ ಮಾಡ್ತಾರೆ. ಇವರ ಜೊತೆಗೆ 7 ಜನರಿದ್ದರೂ ಕೂಡ ಅವರೆಲ್ಲರ ಕಾರ್ಯವನ್ನು ಬಹಳ ದೊಡ್ಡದಾಗಿ ಬಿಂಬಿಸಿ ಬರೆದವರಂದರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಗ್ತಾರೆ. ಅವರು ಬದುಕಿನುದ್ದಕ್ಕೂ ಹೋರಾಟವನ್ನು ಮಾಡ್ತಾ ಬಂದವರು. ಶಿಕ್ಷಣ, ಸಂಘಟನೆ ಎನ್ನುವುದನ್ನು ಕಲಿತವರು. ಶಿಕ್ಷಣದಿಂದ ಏನು ಬೇಕಾದನ್ನು ಸಾಧಿಸಬಹುದು ಎಂದವರು. ಈ ಸಮಾಜೋದ್ಧಾರಕ್ಕಾಗಿ ಬಹಳ ಜನ ಶ್ರಮಿಸಿದ್ದಾರೆ. ಬಸವಣ್ಣನವರು, ಕನಕದಾಸರಂತಹ ಅದೆಷ್ಟೋ ಹೋರಾಟಗಾರರು ಈ ಸಮಾಜವನ್ನು ನಿರ್ಮಾಣ ಮಾಡೋದಕ್ಕೆ, ಮೇಲು ಕೀಳುಗಳನ್ನು ಬದಲಿಸೋದಕ್ಕೆ ಹೋರಾಟವನ್ನು ಮಾಡಿದ್ದಾರೆ. ಆದರೆ ಇವತ್ತಿಗೆ ನಾವು ಅನುಭವಿಸಿರ್ತಕ್ಕಂತಹ ಈ ಸ್ವಾತಂತ್ರ್ಯ, ಸಮಾನತೆ, ಸಂವಿಧಾನ ಇದೆಲ್ಲದಕ್ಕೂ ಬಹಳ ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಭಾರತ ರತ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಏಕೆಂದರೆ ಇವರು ಅಪಮಾನಗಳನ್ನು ಸಣ್ಣ ಮಗು ಇದ್ದಾಗಲೇ ನೋಡಿದರು. ಇವತ್ತು ಎಲ್ಲ ಸೌಲಭ್ಯಗಳಿದ್ದು ನಾವು ಶಿಕ್ಷಣವನ್ನು ಪಡೀಲಿಕ್ಕಾಗ್ತಿಲ್ಲ. ಅದು ಸೌಲಭ್ಯದಿಂದ ವಂಚಿತವಾಗಿರತಕ್ಕಂಥ ಸಮುದಾಯವೊಂದು ಶಿಕ್ಷಣಕ್ಕಾಗಿ ಪ್ರೇರೇಪಣೆ ಪಟ್ಟು ಶಿಕ್ಷಣವನ್ನು ಪಡೆದುಕೊಂಡು ಇವತ್ತಿಗೂ ಕೂಡ ಭಾರತ ದೇಶದಲ್ಲಿ ಎಲ್ಲ ರಾಜಕೀಯ ಪಕ್ಷಗಳು ನಾವು ಅಂಬೇಡ್ಕರ್ ವಾದಿಗಳು ಎಂದು ಹೋಗುತ್ತಿದ್ದಾರೆ ಎಂದರೆ ಅದೆಷ್ಟು ಶಕ್ತಿ ಇರಲಿಕ್ಕಿಲ್ಲ ಆ ಅಂಬೇಡ್ಕರ್ ಅನ್ನುವಂಥ ಒಂದು ಹೆಸರಿಗೆ. ಇವತ್ತಿನ ಎಲ್ಲ ಪಕ್ಷಗಳು ಅಂಬೇಡ್ಕರ್ ಹೆಸರನ್ನು ಬಳಸ್ಕೊಳ್ತಾ ಇದ್ದಾವೆ. ನಾವು ಕೊಡುಗೆ, ನಮ್ಮ ಕೊಡುಗೆ, ನಿಮ್ಮ ಕೊಡುಗೆ ಅಂತ ಹೋರಾಟ ಮಾಡ್ತಾ ಇದ್ದಾವೆ. ಈ ದೇಶದಲ್ಲಿ ಗಾಂಧೀಜಿಯನ್ನು, ನೆಹರುವನ್ನು ವಿರೋಧಿಸುವಂಥವರು ಅಂಬೇಡ್ಕರ್ನ ಇವತ್ತಿಗೆ ವಿರೋಧಿಸ್ತಾ ಇಲ್ಲ. ಯಾಕಂದರೆ ಅವರೊಂದು ಬ್ರ್ಯಾಂಡ್ ಆಫ್ ಇಂಡಿಯಾ ಆಗಿದ್ದಾರೆ, ಸಿಂಬಲ್ ಆಫ್ ನಾಲೆಜ್ ಆಗಿದ್ದಾರೆ. ಎಕನಾಮಿಕ್ಸ್ ಆ್ಯಂಡ್ ಪೊಲಿಟಿಯಲ್ಲಿ ಬಹಳ ದೊಡ್ಡ ಅನುಭವವನ್ನು ಹೊಂದಿರತಕ್ಕಂಥವ್ರು. ಈ ದೇಶದಲ್ಲಿ ನೀವೆಲ್ಲರೂ ಸಮಾನರಾಗಿದ್ದೀವಿ, ರಿಸರ್ವೇಷನ್ಸ್ಗಳು ಸಿಗ್ತಾ ಇದ್ದಾವೆ, ಕೆಳಗಿನವರು ಮೇಲ್ ಬರ್ತಾ ಇದ್ದಾರೆ, ಎಲ್ಲ ಸಮುದಾಯಗಳಿಗೂ ಸೌಲಭ್ಯಗಳು ಸಿಗ್ತಾ ಇದ್ದಾವೆ, ರಾಜಕೀಯ ಬದಲಾವಣೆಯಾಗಿದೆ, ಸಾಮಾಜಿಕ ಆರ್ಥಿಕವಾಗಿ ನಮಗೆಲ್ಲರಿಗೂ ಒಂದಿಷ್ಟು ಸೌಲಭ್ಯಗಳು ಸಿಕ್ಕಿದ್ದಾವೆ ಎಂದರೆ ಅದಕ್ಕೆ ಸಾರಾಸಗಟವಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕೊಡುಗೆ ಅಂತೂ ಮರೀಲಿಕ್ಕೆ ಆಗೋದಿಲ್ಲ. ಈ ದೇಶಕ್ಕಾಗಿ ಬಹಳ ದೊಡ್ಡ ಕೊಡುಗೆಯನ್ನು ಕೊಟ್ಟರು. ವಿದೇಶದಲ್ಲಿ ಓದಿದರು, ಅದೆಷ್ಟು ಜ್ಞಾನವನ್ನು ಪಡ್ಕೊಂಡ್ರು, ಅದೆಷ್ಟು ಪುಸ್ತಕಗಳನ್ನು ಬರೆದರು, ಜ್ಞಾನದ ಭಂಡಾರ ಅವರಲ್ಲಿತ್ತು. ಇವರು ಇಷ್ಟೆಲ್ಲ ಪಡ್ಕೊಂಡಿರ್ತಕ್ಕಂಥ ಅಂಬೇಡ್ಕರ್ ಅವರು ಬೇರೊಂದು ದೇಶಕ್ಕೆ ಹೋಗಿ ಯಾವುದೇ ರೀತಿಯಾದ ಗುಲಾಮಗಿರಿತನ ಮಾಡಲಿಲ್ಲ. ಹೋಗಿ ಯಾವುದೇ ನೌಕರಿಯನ್ನು ತೆಗೆದುಕೊಂಡು ಆರಾಮದಾಯಕವಾದ ಬದುಕನ್ನು ಬದುಕಲಿಲ್ಲ. ಯಾಕಂದರೆ ಈ ದೇಶದಲ್ಲಿ ಅದೆಷ್ಟೋ ನಾವು ಅದ್ಭುತವಾಗಿ ಕರಿತೀವಿ. ದೇಶವನ್ನು ಸ್ವರ್ಗಕ್ಕೆ ಹೋಲಿಸ್ತೇವೆ. ಕಲೆ, ಸಾಹಿತ್ಯ, ಸಂಸ್ಕೃತಿ, ಆಚಾರ, ವಿಚಾರ, ನಡೆ, ನುಡಿ, ಸಂಪ್ರದಾಯಕ್ಕೆ ನಮ್ಮ ದೇಶ ದಿ ಗ್ರೇಟ್. ಜಗತ್ತಿನಲ್ಲಿ ಎಲ್ಲೂ ಇರದೇ ಇರತಕ್ಕಂಥ ವೈವಿಧ್ಯತೆ ನಮ್ಮ ದೇಶದಲ್ಲಿದೆ. ಅದರ ಜೊತೆಗೆ ಮೌಢ್ಯತೆ ಇದೆ, ಜಾತೀಯತೆ ಇದೆ, ತಾರತಮ್ಯ ಇದೆ, ಮೇಲು ಕೀಳು ಅನ್ನುವಂಥದ್ದಿದೆ. ಇದರಿಂದ ನೋವನ್ನು ಅನುಭವಿಸಿರ್ತಕ್ಕಂಥವರಿಗೆ ಗೊತ್ತು. ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಅತಿ ಅದ್ಭುತವಾಗಿ ಗೊತ್ತಿತ್ತು. ಶಾಲೆಯಲ್ಲಿ ಕುಳಿತುಕೊಳ್ಳುವಾಗ ಅಂಬೇಡ್ಕರ್ಗೆ ಮತ್ತೊಂದು ಸರದಿ ಇತ್ತು. ನೀರನ್ನು ಎತ್ತಿ ಹಾಕುವ ಪದ್ಧತಿ ಇತ್ತು. ದೇವಸ್ಥಾನಕ್ಕೆ ಹೋಗುವ ಹಾಗಿರಲಿಲ್ಲ. ಮೇಲ್ವರ್ಗದವರನ್ನು ಮುಟ್ಟಿಸಿಕೊಳ್ಳುತ್ತಿಲ್ಲ. ಸ್ವತಃ ಅಷ್ಟೇ ಏಕೆ ಅವತ್ತಿನ ಶಿಕ್ಷಕರು ಕೂಡ ಅಂಬೇಡ್ಕರನ್ನು ದೂರ ಇಡುತ್ತಿದ್ದರು. ಇಂತಹ ಶೋಚನೀಯ ಪರಿಸ್ಥಿತಿಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಶಿಕ್ಷಣವನ್ನು ಪಡ್ಕೊಳ್ತಾರೆ. ಜ್ಞಾನ ಯಾವ ರೀತಿಯಾಗಿತ್ತಂದರೆ ಅವರು ಅರ್ಥಶಾಸ್ತ್ರ, ರಾಜ್ಯಶಾಸ್ತ್ರ, ತತ್ವಶಾಸ್ತ್ರ, ಸಮಾಜಶಾಸ್ತ್ರ ಹೀಗೆ ಎಲ್ಲ ಕ್ಷೇತ್ರಗಳಲ್ಲಿ ಅದ್ಭುತವಾದ ಜ್ಞಾನವನ್ನು, ಪಾರಮ್ಯವನ್ನು ಪಡೆದಂತಹ ದಿ ಗ್ರೇಟ್ ಜೆಂಟಲ್ಮನ್ ಆಫ್ ಇಂಡಿಯಾ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಆಗಿದ್ದರು.
ಅವರಂಥ ಜ್ಞಾನಿ ಮತ್ತೊಮ್ಮೆ ಸಿಗಲಿಲ್ಲ. ಅವರ ಪರಿಸ್ಥಿತಿ ಹೆಂಗಿತ್ತಂದರೆ ಹುಟ್ಟಿನಿಂದ ಚಟ್ಟದವರೆಗೂ ಕೂಡ ಅವರ ಅವಮಾನಗಳನ್ನೇ ಕಂಡರು. ಈ ದೇಶಕ್ಕಾಗಿ ಸಂವಿಧಾನವನ್ನು ಕೊಟ್ಟರು. ಇವತ್ತಿನ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅವರ ಒಂದು ತೇರಿ ಮೇಲೆ ಸ್ಥಾಪನೆಯಾಯಿತು. ಪ್ರಾಬ್ಲಮ್ಸ್ ಆಫ್ ರುಪಿ ಎನ್ನುವಂಥದ್ರಿಂದ ಬರೆದಿರತಕ್ಕಂಥವರು, ಅದರಿಂದ ಪ್ರೇರೇಪಣೆಯಾಗಿ ಭಾರತದ ರಿಸರ್ವ್ ಬ್ಯಾಂಕ್ ಸ್ಥಾಪನೆ ಆಗ್ತದೆ. ಈ ದೇಶದ ಆರ್ಥಿಕ ನೀತಿಗಳು ಬರ್ತಾ ಹೋಗ್ತವೆ. ಈ ದೇಶದಲ್ಲಿ ಆರ್ಥಿಕ ನೀತಿಗಳಿಗೆ ಅವರು ರೂವಾರಿಗಳು. ಈ ದೇಶದ ಸಂವಿಧಾನ ರಚನೆ ಆಗೋದ್ರಲ್ಲಿ ಅವರು ರೂವಾರಿಗಳು. ಈ ದೇಶದಲ್ಲಿ ಮೀಸಲಾತಿ ಸಿಗೋದಕ್ಕೆ, ಮಹಿಳೆಯರಿಗೆ ಹಕ್ಕುಗಳನ್ನು ಸಿಗೋದಕ್ಕೆ, ಇದೇ ಹಿಂದೂ ಸಮಾಜದಲ್ಲಿ ಕೆಳವರ್ಗದವರಿಗೆ ಸ್ಥಾನಮಾನಗಳನ್ನು ಸಿಗುವುದಕ್ಕೆ ಬಹಳ ದೊಡ್ಡ ಕೊಡುಗೆ ಕೊಟ್ಟವರು ಯಾರಂದರೆ ದಟ್ ಈಸ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಆದರೆ ಅಂಬೇಡ್ಕರ್ ಅವರನ್ನು ಈ ದೇಶ, ಈ ಸಮಾಜ, ಈ ನೆಲ ಹೇಗೆ ನಡೆಸಿಕೊಂಡಿತ್ತು ಗೊತ್ತಾ? ಅವರು ಆರಂಭಿಕ ಚುನಾವಣೆಗಳಲ್ಲೇ ಸೋಲ್ತಾರೆ. ನೆಹರು ಅವರ ಕ್ಯಾಬಿನೆಟ್ನಲ್ಲಿ ಮಂತ್ರಿಯಾಗಿದ್ದರೂ ಕೂಡ ಸಾರ್ವತ್ರಿಕ ಚುನಾವಣೆಯ ನಂತರ ಮೊದಲ ಚುನಾವಣೆಯಲ್ಲಿ ಸುಮಾರು ಓಟ್ಗಳಿಂದ ಅವರು ಸೋಲನ್ನು ಅನುಭವಿಸ್ತಾರೆ. ಯಾರಿಂದ? ಅವರ ಆಪ್ತ ಸಹಾಯಕನಿಂದಾನೇ ಕಾಂಗ್ರೆಸ್ನಲ್ಲಿ ಅವರ ವಿರುದ್ಧ ನಿಂತು ಅವರನ್ನು ಸೋಲಿಸ್ತಾರೆ. ಅದಾದ ನಂತರದಲ್ಲಿ ಮತ್ತೊಮ್ಮೆ ಉಪಚುನಾವಣೆಗೆ ಭಂಡಾರ್ಪುರ ಅನ್ನೋದರಲ್ಲಿ ಚುನಾವಣೆಗೆ ನಿಂತಾಗಲ ಅವಾಗಲೂ ಕೂಡ ಒಂದು 8,000 ಓಟ್ಗಳಿಂದ ತೃತೀಯ ಸ್ಥಾನಕ್ಕೆ ಹೋಗ್ತಾರೆ. ಸೋಲೋದಷ್ಟೇ ಅಲ್ಲ, ತೃತೀಯ ಸ್ಥಾನಕ್ಕೆ ಹೋಗ್ತಾರೆ. ಅಂತಹ ವ್ಯಕ್ತಿ ಎಷ್ಟು ನೋವು, ಎಷ್ಟು ತೊಂದರೆಯಿಂದ ಬದುಕಿದ್ರು, ಹೌದಲ್ವಾ? 2 ವಿವಾಹಗಳನ್ನು ಆಗ್ತಾ ಬರ್ತಾರೆ. ಕೆಲವೊಂದಿಷ್ಟು ದೃಷ್ಟಾಂತಗಳಲ್ಲಿ ಅವರನ್ನು ವಿರೋಧ ಮಾಡ್ತಾರೆ. ಅವರು ಟೀಕೆಗೊಳಗಾಗಿದ್ದಾರೆ, ದೇಶದಲ್ಲಿ ಪ್ರತ್ಯೇಕತೆ ಕೂಗನ್ನು ಕೇಳಿದ್ದಾರೆ, ಪಾಕಿಸ್ತಾನ ಪರ ಧೋರಣೆಗಳನ್ನು ತೋರಿದ್ದಾರೆ ಅನ್ನುವಂತಹ ಒಂದಿಷ್ಟು ಟೀಕೆಗಳು ಬರ್ತವೆ. ಆದರೆ ಅವರ ನೆಲೆಗಟ್ಟಿನಲ್ಲಿ ಅವುಗಳು ಸರಿಯೇ ಇದ್ದವು ಎನ್ನುವುದನ್ನು ಅವರೇ ತೋರ್ಪಡಿಸ್ತಾರೆ. ಅವರು ಕೊನೆಗೆ ಹಿಂದುವಾಗಿ ಹುಟ್ಟಿ ಹಿಂದೂ ಧರ್ಮದಲ್ಲಿ ಸಾಯೋಕ್ಕೆ ಇಷ್ಟಪಡೋದಿಲ್ಲ. ಹಿಂದುವಾಗಿ ಹುಟ್ಟಿ ಬೌದ್ಧ ಧರ್ಮಕ್ಕೆ ಮತಾಂತರ ಹೊಂದುತ್ತಾರೆ. ಏಕೆಂದರೆ ಅವರು ಹುಟ್ಟಿನಿಂದ ಸಾಯುವವರೆಗೂ ಅವರು ಅನುಭವಿಸಿರುವಂಥ ಕಷ್ಟ, ನೋವು, ಅವಮಾನ, ಅಸಮಾನತೆ, ಜಾತೀಯತೆ ಎನ್ನುವುದರಿಂದ ನೋವುಂಡಿರತಕ್ಕಂಥವರು ಕೊನೆಗೆ ಎಲ್ಲೋಗ್ತಾರೆ? ಬೌದ್ಧ ಧರ್ಮಕ್ಕೆ ಮತಾಂತರವಾಗ್ತಾರೆ. ಇವತ್ತಿಗೂ ಅವರಿಂದ ಪ್ರೇರೇಪಣೆಯಾಗಿ ಅದೆಷ್ಟು ಜನ ಬೌದ್ಧ ಧರ್ಮಕ್ಕೆ ಹೋಗಿದ್ದಾರೆ. ಸಾಹೇಬ್ ಅಂಬೇಡ್ಕರ್ ಅವರು ಬುದ್ಧ, ಬಸವ, ಅಂಬೇಡ್ಕರ್ ಅನ್ನುವಂಥ ಸಾಲಿನಲ್ಲಿ ಸೇರಿಸ್ತಾ ಬರ್ತೀವಿ. ಬುದ್ಧ, ಬಸವ, ಕನಕದಾಸ ಇವರೆಲ್ಲರೂ ಮಾಡಿರುವಂತಹದ್ದನ್ನು ಹಿಂದಿನ ಕಾಲಘಟ್ಟದಲ್ಲಿ ಮಾಡಿದ್ದರು. ಅದನ್ನು ಕಾರ್ಯರೂಪಕ್ಕೆ ತಂದವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಇವತ್ತಿಗೆ ಭಾರತ ದೇಶದಲ್ಲಿ ದಿ ಗ್ರೇಟ್ ಜೆಂಟಲ್ಮೆನ್ ಅಂತ ಹುಡುಕುವಾಗ ಅಂಬೇಡ್ಕರ್ ಹೆಸರು ಮೊದಲಿಗೆ ಬರ್ತದೆ. ಇಡೀ ದೇಶದಾದ್ಯಂತ ಅತಿ ಹೆಚ್ಚು ಮೂರ್ತಿಗಳಿರೋದು ಅಂಬೇಡ್ಕರ್ ಅವರದೇ. ಆದರೆ ಏನು ಕೆಟ್ಟದ್ದು ಎಂದರೆ ಅಂಬೇಡ್ಕರ್ ಅವರನ್ನ ಜೈಕಾರ ಹಾಕೋದಕ್ಕೆ, ಜೈ ಭೀಮ್ ಅನ್ನೋದಕ್ಕೆ ನಾವು ಬಳಕೆ ಮಾಡ್ಕೊಳ್ತಾ ಇದ್ದೀವಿ, ರಾಜಕೀಯಕ್ಕೆ ಬಳಕೆ ಮಾಡ್ಕೊಳ್ತಾ ಇದ್ದೀವಿ, ನಮ್ಮ ಸಮುದಾಯ ಅಂತ ಹೊತ್ತುಮರೆಸ್ತಾ ಇದ್ದೀವಿ. ಹೊರತು ಅವರ ತತ್ವಗಳನ್ನು, ಅವರು ಹೇಳಿರುವುದನ್ನು ನಾವು ಯಾರೂ ಕೂಡ ಫಾಲೋ ಮಾಡ್ತಾ ಇಲ್ಲ. ಕೇವಲ ಅಂಬೇಡ್ಕರ್ ಹೆಸರನ್ನು ಹೇಳಿ ಘೋಷಣೆಗಳನ್ನು ಕೂಗಿದ ತಕ್ಷಣ ಅಂಬೇಡ್ಕರ್ಗೆ ಗೌರವ ಸಿಗಲ್ಲ. ಸಮುದಾಯದ ಕೆಳ ವ್ಯಕ್ತಿ ಮೇಲೆ ಬರುವುದಕ್ಕೆ ಶಿಕ್ಷಣ, ಸಂಘಟನೆ ಇವೆಲ್ಲವುದಕ್ಕೆ ಬೆಂಬಲ ಕೊಟ್ಟರು. ಶಿಕ್ಷಣವಂತರಾಗ್ರಿ, ಸಂಘಟನೆಯನ್ನು ಮಾಡಿರಿ, ದೇಶದ ಆಡಳಿತದಲ್ಲಿ ನೀವು ಬರ್ರಿ, ಉತ್ತಮ ಆಡಳಿತವನ್ನು ಕೊಡಿ, ಉತ್ತಮ ದೇಶವನ್ನು ನಿರ್ಮಾಣ ಮಾಡಿ ಅನ್ನುವಂಥದ್ದನ್ನು ಹೇಳ್ತಕ್ಕಂಥ ದಿ ಗ್ರೇಟ್ ಮ್ಯಾನ್ ಆಫ್ ಇಂಡಿಯಾ ಅಂತಂದರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಅದೆಷ್ಟು ಪುಸ್ತಕಗಳನ್ನು ಬರೀತಾರೆ, ಪಕ್ಷವನ್ನು, ರಾಜಕೀಯ ಪಕ್ಷವನ್ನು ಕಟ್ತಾರೆ. ಕೆಲವುಗಳಲ್ಲಿ ವೈಫಲ್ಯವನ್ನು ಕೆಲವುಗಳಲ್ಲಿ ಅವರು ವೈಫಲ್ಯವನ್ನು ಕಂಡುಕೊಂಡ್ರೆ, ಕೆಲವುಗಳಲ್ಲಿ ಅವರು ಸಕ್ಸಸ್ಸನ್ನು ಕಂಡುಕೊಂಡ್ರು. ಚುನಾವಣಾ ರಾಜಕೀಯದಲ್ಲಿ ಅವರು ಸೋಲನ್ನು ಅನುಭವಿಸಿದರು. ಆದರೆ ಇವತ್ತಿಗೂ ಕೂಡ ನೀವೆಲ್ಲರೂ ಕೂಡ ಇವತ್ತು ನಾವು ಮಾತಾಡ್ತಾ ಇದ್ದೀವಿ, ನಾವು ಸೌಲಭ್ಯವನ್ನು ಪಡಿತಾ ಇದ್ದೀವಿ, ರಾಜಕೀಯದಲ್ಲಿದ್ದೀವಿ ಅಂದರೆ ಅದಕ್ಕೆ ಕೋಟಿ ಕೋಟಿ ಪಾಲು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸಲ್ಲತ್ತೆ. ಯಾಕಂದರೆ ಅವರು ಸಂವಿಧಾನದಲ್ಲಿ ಯಾರೂ ಅರಿಯದಂಥ ತತ್ವಗಳನ್ನು ಸೇರಿಸೋಕ್ಕೆ ಟ್ರೈ ಮಾಡಿದರು. ಸಂವಿಧಾನ ರಚನಾ ಸಭೆಗೆ ಬರಬೇಕಂದ್ರೆ ಹರಸಾಹಸನ ಪಟ್ಟಿರ್ತಕ್ಕಂಥವರು, ಈ ದೇಶದ ಸಂವಿಧಾನ ರಚನೆ ಮಾಡೋದ್ರಲ್ಲಿ ಬಹಳ ದೊಡ್ಡ ಪಾತ್ರವನ್ನು ವಹಿಸಿರ್ತಕ್ಕಂಥವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಇವತ್ತಿನ ಪರಿಸ್ಥಿತಿ ಹೇಗಿದೆ ಅಂದರೆ, ಇವತ್ತು ನಾವು ದೇಶದಲ್ಲಿ ಅಂಬೇಡ್ಕರ್ ಹೆಸರನ್ನು ಹೇಳ್ತೀವಿ, ಆದರೆ ಇವತ್ತಿಗೂ ಅದೆಷ್ಟೋ ಜನರಿಗೆ ಅಂಬೇಡ್ಕರ್ ಹೆಸರಾಗಲ್ಲ, ಅಂಬೇಡ್ಕರ್ ವಾದಗಳಾಗಲ್ಲ, ಅಂಬೇಡ್ಕರ್ ರಿಸರ್ವೇಷನ್ ಆಗಲ್ಲ. ಅವರು ಯಾವುದೋ ಒಂದು ಮತಭ್ರಮಣೆಯಲ್ಲಿ ಕುಳಿತು ಯೋಚನೆ ಮಾಡೋರಿಗೆ ಆ ರೀತಿ ಸರಿ ಅನಿಸುತ್ತೆ. ಆದರೆ ವಾಸ್ತವದಲ್ಲಿ, ನೈಜತೆಯಲ್ಲಿ ಇವತ್ತು ಕೂಡ ಅದೆಷ್ಟು ದಲಿತ ಕುಟುಂಬಗಳಿಗೆ ಇನ್ನೂ ಹೊರಗಿಟ್ಟಿದ್ದಾರೆ, ಇನ್ನೂ ಸಮುದಾಯದಿಂದ ಹೊರಗಿದ್ದಾರೆ, ಅವರನ್ನು ಮುಟ್ಟಿಸಿಕೊಳ್ಳಲ್ಲ, ದೇವಸ್ಥಾನದಲ್ಲಿ ಬರಲ್ಲ, ನೀರನ್ನು ಕೊಡಲ್ಲ. ಇದೆಲ್ಲವನ್ನು ನೋಡಿದ್ದರೆ ನಿಜವಾಗೂ ಅಂಬೇಡ್ಕರ್ ಅವರು ಅದಷ್ಟು ಮಾಡದೇ ಇದ್ದರೆ ಇವತ್ತಿನ ಪರಿಸ್ಥಿತಿ ದಲಿತರದ್ದು ಏನಾಗ್ತಿತ್ತು ಅನ್ನೋದನ್ನು ನಾವು ಯೋಚನೆ ಮಾಡಬೇಕು. ಇದೆಲ್ಲ ತೊಲಗಬೇಕು. ದಲಿತ ಅನ್ನುವ ಪದನೇ ಬಳಸಬಾರ್ದು ನನ್ನ ಪ್ರಕಾರ. ಆದರೆ ಈ ಸಮಾಜದಲ್ಲಿ ಎಲ್ಲರೂ ಒಂದೇ, ನಾವೆಲ್ಲರೂ ಒಂದೇ. ಭಾರತ, ವಿ ದ ಪೀಪಲ್ ಆಫ್ ಇಂಡಿಯಾ ಅಂತ ಸ್ಟಾರ್ಟ್ ಆಗುತ್ತಲ್ಲ ಭಾರತದ ಸಂವಿಧಾನ, ನಾವೆಲ್ಲರೂ ಒಂದೇ ಅಂತ ನಾವು ಭಾವಿಸಬೇಕು. ಆದರೆ ಅಂಬೇಡ್ಕರ್ ಅವರು ಹಾಕಿಕೊಟ್ಟಿದ್ದಾರೆ, ನಾವೆಲ್ಲರೂ ಫಾಲೋ ಮಾಡ್ತಾ ಇಲ್ಲ. ಕೇವಲ ಅಂಬೇಡ್ಕರ್ ಅವರ ಮೂರ್ತಿ ಸ್ಥಾಪನೆ ಆದ ತಕ್ಷಣ ಅಂಬೇಡ್ಕರ್ ಆಶಯಗಳು ಬಂದಂತಲ್ಲ. ಹಾಗಾಗಿ ನಾವೆಲ್ಲ ಏನು ಮಾಡಬೇಕು, ಅಂಬೇಡ್ಕರ್ ನೀತಿಗಳನ್ನು, ಅಂಬೇಡ್ಕರ್ ಕೊಟ್ಟಿರ್ತಕ್ಕಂತಹ ವಾಸ್ತವದ ಸತ್ಯಗಳನ್ನು ನಾವು ಅರಿತು ನೀಡಬೇಕು. ಆಗ ಅಂಬೇಡ್ಕರ್ ಅವರಿಗೆ ಟನ್ನು ಕೊಟ್ಟಂಗಾಗತ್ತೆ. ಅಂಬೇಡ್ಕರ್ಗೆ ರೆಸ್ಪೆಕ್ಟ್ ಅಂದಾಗ ನೆನಪಾಗುತ್ತೆ, ಭಾರತ ರತ್ನ ಕೊಡೋದ್ರಲ್ಲೂ ತಾರತಮ್ಯ ಆಗಿತ್ತು. ಹೌದು, ಅದೆಲ್ಲ ಕೂಡ ಒಂದು ಕಹಿ ಘಟನೆ. ಈ ಯಾವ ಪಕ್ಷಗಳು ಇವತ್ತು ನಮ್ಮ ಅಂಬೇಡ್ಕರ್ ಅಂತಿದ್ದಾರಲ್ಲ, ಅವೆಲ್ಲ ಕೂಡ ಅಂಬೇಡ್ಕರ್ಗೆ ಅವಮಾನ ಮಾಡಿದಂಥ ಪಕ್ಷಗಳೇ, ಅವಮಾನ ಮಾಡಿದ್ದೇ ಇದ್ದಾವೆ. ಇವತ್ತಿಗೂ ಅದೆಷ್ಟೋ ಜನ ಒಪ್ಕೊಳ್ಳಲ್ಲ, ಅದೆಷ್ಟೋ ಮೇಲ್ವರ್ಗಗಳು ಅಂಬೇಡ್ಕರ್ನ ಒಪ್ಕೊಳ್ಳೋದಕ್ಕೆ ತಯಾರಿಲ್ಲ. ಅದು ಯಾರೇ ಅನ್ನಲಿ, ಅಂಬೇಡ್ಕರ್ ಒಂದು ಬ್ರ್ಯಾಂಡ್ ಆಫ್ ಇಂಡಿಯಾ ಅಂತ ನಾವು ಒಪ್ಕೊಳ್ಳೇಬೇಕು. ಇಂಡಿಯಾದಷ್ಟೇ ಅಲ್ಲ, ಬೇರೆ ದೇಶದಲ್ಲಿ ಅಂಬೇಡ್ಕರ್ಗೂ ಕೂಡ ಸಿಂಬಲ್ ಆಫ್ ನಾಲೆಜ್ ಅಂತ ಕರೀತಾರೆ. ಅಂಬೇಡ್ಕರ್ ಪುತ್ಥಳಿಗಳಿದ್ದಾವೆ. ಭಾರತದಲ್ಲಿ ನಾವು ಎಷ್ಟು ರೆಸ್ಪೆಕ್ಟ್ ಕೊಡ್ತೀವೋ ಅಷ್ಟೇ ಹೊರದೇಶದಲ್ಲಿ ಅಂಬೇಡ್ಕರ್ಗೆ ಪೂರ್ತಿ ರೆಸ್ಪೆಕ್ಟನ್ನು ಕೊಡ್ತಾ ಹೋಗ್ತಾರೆ. ಹಾಗಾಗಿ ನಾವೆಲ್ಲ ಅಂಬೇಡ್ಕರನ್ನು ಸ್ಮರಿಸಬೇಕು. ಅಂಬೇಡ್ಕರ್ ಹಾಕಿ ಕೊಟ್ಟಿರ್ತಕ್ಕಂಥ ದಾರಿಯನ್ನು ನಾವೆಲ್ಲ ಸಾಗಿಸಬೇಕು.